ಜಮೀರ್ ಅಹಮದ್ ಖಾನ್ ಅವರನ್ನ ಕಾಂಗ್ರೆಸ್ನಿಂದ ಉಚ್ಚಾಟಿಸಿ ಅಂತ ಈಗ ರಾಜ್ಯ ಕಾಂಗ್ರೆಸ್ಸಿಗರು ಸಿಡಿದೆದ್ದಿದ್ದಾರೆ. ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾಗೆಲ್ಲ ಕಂಪ್ಲೇಂಟ್ ಕೊಡಲಾಗಿದೆ. ಇಂಥವ್ರೆಲ್ಲ ಯಾಕಿರ್ಬೇಕು ನಮ್ಮ ಪಕ್ಷದಲ್ಲಿ ಅಂತ ಹೇಳಿ. ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಜಮೀರ್ ಕೆಲಸ ಮಾಡಿದ್ದಾರೆ ಅನ್ನೋದು ಆ ಆಡಿಯೋ ಮೂಲಕ, ಅವರದ್ದೇ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಆಡಿಯೋದಲ್ಲಿರೋ ಧ್ವನಿ ಜಮೀರ್ ಅವರದ್ದೇ ಆದರೆ ಉಚ್ಚಾಟನೆ ಮಾಡಬೇಕು ಅಂತ ರಾಜ್ಯ ಕಾಂಗ್ರೆಸ್ಸಿಗರು ಈಗ ಸಿಡಿದೆದ್ದಿದ್ದಾರೆ. ಕುಶಾಲ್ ಹುರ್ವೇಗೌಡ, ಬೆಂಗಳೂರು ಪಶ್ಚಿಮ ಜಿಲ್ಲಾ ಉಪಾಧ್ಯಕ್ಷರು ದೂರು ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಕೂಡ ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅವರದ್ದೇ ಅಂತ ಆದರೆ ಖಂಡಿತವಾಗ್ಲೂ ಅವರು ಪಕ್ಷದಲ್ಲಿರಬಾರ್ದು, ಅವ್ರನ್ನ ಉಚ್ಚಾಟಿಸಬೇಕು ಅಂತ ಬಹಳಷ್ಟು ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಈಗ ಬೆಂಗಳೂರು ಪಶ್ಚಿಮ ಜಿಲ್ಲಾ ಉಪಾಧ್ಯಕ್ಷರು ಕುಶಾಲ್ ಹುರ್ವೇಗೌಡ ದೂರು ಕೊಟ್ಟಿದ್ದಾರೆ. ಅವರೇ ಈಗ ಸ್ವತಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಶಾಲ್ ಅವರೇ ನಮಸ್ಕಾರ. ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಅಶ್ವವೇಗ ನ್ಯೂಸ್ನಿಂದ. ನಮಸ್ತೆ ಸರ್, ಹೇಳಿ ಸರ್. ನಮಸ್ಕಾರ. ಈಗ ನೀವು ಹೇಳಬೇಕು ಸರ್, ದೂರು ಯಾರಿಗೆ ಕೊಟ್ರಿ, ಏನಂತ ಕೊಟ್ರಿ? ಅಲ್ಲ, ದೂರು ನಿಮ್ಗೆ ಕಾಪಿ ಸಿಕ್ಕಿರ್ಬೇಕು. ನಾವು ಆಕ್ಚುಲಿ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದೀವಿ. ಹಾ, ನಾವು ಇನ್ನೂ ಅದು ಅಧಿಕೃತ ಅಂತ ಎಲ್ಲೂ ಹೇಳಿಲ್ಲ. ಯಾಕಂದ್ರೆ ಮಾನ್ಯ ಜಮೀರ್ ಅವರು ಬಂದು ಹೇಳ್ಬೇಕು ಈ ತರ ನಡೆದಿದ್ಯೋ ಇಲ್ವೋ ಅಂತ. ಒಂದ್ ವೇಳೆ ನಡೆದಿದ್ರೆ ಆಕ್ಷನ್ ತಗೊಳ್ಳಿ ಅಂತ ನಮ್ದು ಮನವಿ. ಓಕೆ, ನಿಮಗೇನು ಅನಿಸ್ತಾ ಇದೆ ಸರ್? ಈಗ ಅದು ನಿಜ, ಆಮೇಲೆ ಆಡಿಯೋ ಅವರದ್ದೇ ಹೌದಾ ಅಲ್ವಾ ಅನ್ನೋದು ಚೆಕ್ ಮಾಡೋದು ಬೇರೆ, ಆಮೇಲೆ ಇವರು ಕೂಡ ಮಾತಾಡಬೇಕು, ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಾತನಾಡಬೇಕು, ಅದು ಬೇರೆ. ನಿಮಗೇನು ಅನ್ನಿಸ್ತಾ ಇದೆ ಸರ್? ಅಲ್ಲ ಸರ್, ನನ್ನ ಪ್ರಕಾರ ಜಮೀರ್ ಅವರು ಆ ಕೆಲಸ ಮಾಡಲ್ಲ. ಯಾಕಂದ್ರೆ ನಾನು ಒಬ್ಬ ಜಮೀರ್ ಅವರು ಫಾಲೋವರ್ ಆಗಿ ನಮಗೂ ಕೂಡ ಹಲ್ವಾರು ಬಾರಿ ಸಹಾಯ ಮಾಡಿದ್ದಾರೆ. ನಾವ್ ಯಾರಿಗಾರು ಹೇಳ್ದಾಗ ಖಂಡಿತ ಸಹಾಯ ಮಾಡಿದ್ದಾರೆ. ನಾವು ಅವ್ರು ಮಾಡಿದ್ದಾರೆ ಅಂತ ಇಲ್ಲ. ನಮ್ದು 2 ಪಾಯಿಂಟ್ ಇದೆ ಇಲ್ಲಿ. ಒಂದ್ ವೇಳೆ ಪಕ್ಷದ ವಿರುದ್ಧ ಮಾಡಿದ್ರೆ ಆಕ್ಷನ್ ತಗೊಳ್ಳಿ, ಇಲ್ಲ ಅವ್ನ್ ಯಾರು ಈ ತರ ಫೇಕ್ ಆಡಿಯೋಗಳು ಮಾಡಿದಾನೆ ಅವನ ಮೇಲೆ ಆಕ್ಷನ್ ತಗೊಳ್ಳಿ. ಸೊ 2 ಕಾರಣಗಳಿದೆ. ಯಾಕಂದ್ರೆ ಸರ್, ನಾವು ಇಲ್ಲಿ ಪಾರ್ಟಿ ಸೇಫ್ ಆಗಿದ್ರೆ ನಾವು ಸೇಫು. ಇವತ್ತು ಏನಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಹಿಂಗಾಗಿ ತುಂಬಾ ಪೆಟ್ಟು ತಿಂತಾ ಇದೆ ಕಾಂಗ್ರೆಸ್. ಜನಕ್ಕೆ ಇಷ್ಟೆಲ್ಲ ಒಳ್ಳೇದ್ ಮಾಡೂನು ಈ ರೀತಿ ಒಂದು ಏಟ್ ತಿಂತಾ ಇದೆ ಕಾಂಗ್ರೆಸ್ ಹೋದ್ರೆ ಇದಕ್ಕೆ ಕಾರಣ ಇಂತಹುದುಗಳೇ ಅನ್ನೋದು ನಮ್ದೊಂದು ಇದು. ಅಂದ್ರೆ ಕುಶಾಲ್ ಅವರ ನಿಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಲ್ವಾ? ಈಗ ಅವ್ರು ಮಾತಾಡಿದಾರೋ ಬಿಟ್ಟಿದಾರೋ, ಆದ್ರೆ ಈಗ ಬೇರೆ ಪಕ್ಷದವರಂತೂ ಮಾಡಿದ್ದಾರೆ ಅಂತ ಹೇಳ್ತೀರಾ ಇದನ್ನ? ಇರ್ಬಹುದು, ಬಿಜೆಪಿ ಅವರು ಇದ್ರಲ್ಲೆಲ್ಲ ಪ್ರವೀಣ್ರು. ಯಾಕೆ ಸುದ್ದಿಗೋಷ್ಠಿ ಯಾಕೆ ಮಾಡಿದ್ರು ಸರ್? ಇದರಲ್ಲಿ ಚುನಾವಣೆ ಮುಗಿತ, ಬೈ ಎಲೆಕ್ಷನ್ ಆಯ್ತಲ್ಲ, ವೋಟಿಂಗ್ ಮುಗಿದ ತಕ್ಷಣನೇ ಯಾವ ಕಾರಣ ಇಟ್ಕೊಂಡು ಸುದ್ದಿಗೋಷ್ಠಿ ನಡೆಸಿದ್ರು ಸಲೀಂ ಅಹಮದ್ ಅವರು ಮತ್ತೆ ರಿಜ್ವಾನ್ ಅರ್ಷದ್ ಅವರು? ತಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಗೊತ್ತು ಸರ್, ಅದೆಲ್ಲ ಇತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೊನೆಗೆ ಎಲ್ಲ ಸರಿ ಹೋಯ್ತು ಅಂತ ಹೇಳಿದ್ರು. ಬಟ್ ಈ ಆಡಿಯೋ ರಿಲೀಸ್ ಆಗಿರೋದ್ರ ಹಿಂದೆ ಯಾರ್ ಕೈವಾಡ ಇದೆ ಅಥವಾ ಯಾರು ಇದನ್ನ ಮಾಡಿದ್ದಾರೆ, ಇವ್ರ ಮೇಲೆ ಆಕ್ಷನ್ ತಗೊಬೇಕು ಅಂತ ನಮ್ಮ ಮನವಿ. ಓಕೆ, ಈಗ ನಿಮ್ಮ ಮುಖ್ಯ ಗಮನ ಆಡಿಯೋ ರಿಲೀಸ್ ಮಾಡಿದ್ರ ಬಗ್ಗಿದೆ, ಯಾಕೆ ಮಾಡಿದ್ರು ಇವರು ಅಂತ? ಹೌದು ಸರ್, ಯಾಕಂದ್ರೆ ಪಕ್ಷಕ್ಕೆ ಏಟ್ ಬೀಳುತ್ತಲ್ಲ ಸರ್. ಕರೆಕ್ಟ್. ಈಗ ನಮ್ಮಂತ ಕಾರ್ಯಕರ್ತರು, ಈಗ ನಾನು ದಾವಣಗೆರೆಯಲ್ಲಿ ವಾರಾಂಗಟ್ಲೆ ಹೋಗಿ ಕೆಲಸ ಮಾಡಿ ಬಂದಿದ್ದೀನಿ. ನಾನು ಮಾತಾಡ್ಸಿದ್ದು ಮುಸಲ್ಮಾನರನ್ನೇ ಮಾತಾಡ್ಸಿದೀವಿ. ನಂದು ಫೇಸ್ಬುಕ್ ನಮ್ದು ಇದ್ರಲ್ಲಿ ನೋಡಿದ್ರೆ ಖಂಡಿತವಾಗಿ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂತ ಹೇಳ್ತಾ ಇದಾರೆ. ಇವತ್ತು ನೋಡ್ರಿ ಈ ವಿಡಿಯೋ ಆಟೋಮೆಟಿಕ್ ಎಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ ವೈರಲ್ ಆಗ್ತಾ ಇದೆ. ಸೊ ನಮ್ಗೆ ಕ್ಲಾರಿಫಿಕೇಶನ್ ಬೇಕು. ಒಂದ್ ವೇಳೆ ಆಗಿದ್ರೆ ಆಕ್ಷನ್ ತಗೊಳ್ಳಿ ಅಂತ. ಯಾಕಂದ್ರೆ ನಮ್ಗೆ ಸರ್, ನಾನು ಸೇಫ್ ಆಗಕ್ ಬಂದಿಲ್ಲ, ನಮ್ ಪಾರ್ಟಿ ಸೇಫ್ ಮಾಡಕ್ ಬಂದು ನಾನಿರೋದು. ಓಕೆ, ಒಂದ್ ವೇಳೆ ಈಗ ಉಚ್ಚಾಟನೆ ಮಾಡಿದ್ರೆ ಪಕ್ಷಕ್ಕೆ ನಷ್ಟನಾ ಲಾಭನಾ? ಸರ್, ಪಕ್ಷಕ್ಕೆ ಯಾರು ಇದಿಲ್ಲ ಸರ್, ಯಾರು ಹೋದ್ರು ನಷ್ಟ ಇಲ್ಲ, ಯಾರು ಬಂದ್ರು ಪ್ರಾಫಿಟ್ ಇಲ್ಲ. ಪಕ್ಷವಾಗಿ ಇರುತ್ತೆ. ಕಾಂಗ್ರೆಸ್ ಇವತ್ತಿನ ಪಕ್ಷ ಅಲ್ಲ ಸರ್, 79 ವರ್ಷದ ಹಳೆ ಪಕ್ಷ. ಸೊ ಯಾರು ಬಂದ್ರು ಯಾರು ಬರ್ದೇ ಇದ್ರು ಪಕ್ಷ ಇವ್ರದೇನಂತ ನಮ್ಗೇನ್ ನಡೆದ್ರು ನಡೆಯುತ್ತೆ ಅಂತ. ಇವ್ರು ಒಟ್ನಲ್ಲಿ ಈಗ ಯಾವ ಕಾರಣಕ್ಕಾಗಿರ್ಬೋದು ಸಂಪುಟದಿಂದ ದೂರ ಇರ್ಬೇಕು ಅಂತ ಅಲ್ವಾ ಸರ್? ಸರ್, ಇವ್ರನ್ನೆಲ್ಲ ನಾಯಕರು ಮಾಡಿದ್ದೆ ಪಕ್ಷ ಅಲ್ವಾ ಸರ್? ಪಕ್ಷಕ್ಕೆ ನಾನ್ ಋಣಿ ಆಗಿರ್ಬೇಕು ಸರ್. ಪಕ್ಷ ನನ್ಗೆ ಋಣಿ ಆಗಿರ್ಬೇಕು ಅನ್ನೋದು ಅಲ್ಲ, ಪಕ್ಷಕ್ಕೆ ಋಣಿ ಆಗಿರ್ಬೇಕು ಅಂತ ನೀವು ಯಾರಿಗೆ ಹೇಳ್ತಾ ಇದ್ದೀರಾ? ಅಂದ್ರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಸರ್, ಪ್ರತಿಯೊಬ್ಬ ಲೀಡರ್ಗೂ, ಪ್ರತಿಯೊಬ್ಬ ಕಾರ್ಯಕರ್ತಂಗೂ. ಓಕೆ. ಈಗ ಸದ್ಯಕ್ಕಿಂತ ಸಂದರ್ಭ ಬಂದಿದೆ, ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವ್ರ ಮುಂದೆ ಏನ್ ಮಾಡ್ಬೇಕು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆಯಾ? ಅಲ್ಲ, ಅದು ಅವ್ರಿಗೆ ಬಿಟ್ಟಿಲ್ಲ. ಅಲ್ಲ, ನೀವು ಅವ್ರ ಫಾಲೋವರ್ ಅಂತ ಹೇಳ್ತೀರಿ, ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರಬಹುದು ಅಂತ. ಸರ್ ನೋಡಿ, ನಾನ್ ಫಾಲೋವರ್ ಅಂದಿಟ್ಕೆ ಅವ್ರದ್ದು ಪ್ರತಿಯೊಂದು ಗೊತ್ತು ಅಂತ ನಾನು ಹೇಳಕ್ ಆಗಲ್ಲ. ಓಕೆ.
ಯಾಕಂದ್ರೆ ಅವ್ರು ಮಾಡೋ ಒಳ್ಳೆ ಕೆಲಸಗಳನ್ನ ನಾನು ಅಪ್ರಿಶಿಯೇಟ್ ಮಾಡಿದ್ದೀನಿ. ಹಾಗೆ ನೀವು ತುಂಬಾ ಒಡನಾಟ ಚೆನ್ನಾಗಿದೆ ಅಂತಾನ ಅವ್ರ ಜೊತೆ ಏನಾದ್ರು ಮಾತಾಡಿದ್ರಾ ಕೊನೆಗೆ ಇತ್ತೀಚೆಗೆ ಯಾವಾಗಾದ್ರೂ? ನಾವು ಯಾವ್ದೇ ಲೀಡರ್ಗಳ ಹತ್ರ ಒಡನಾಟ ಇಟ್ಕೊಂಡಿಲ್ಲ ಸರ್, ನಾವು ಕಾಂಗ್ರೆಸ್ ಅಷ್ಟೇ ಅದ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ. ಈಗ ನೀವು ದೂರು ಕೊಟ್ಟಿದ್ದೀರಾ, ಅದಕ್ಕೇನು ರೆಸ್ಪಾನ್ಸ್ ಸಿಕ್ಕಿದೆ ಕುಶಾಲ್ ಅವರೇ? ನೋಡೋಣ ಸರ್, ಬರ್ಲಿ ರಿಪ್ಲೈ ಬಂದಿಲ್ಲ ಇನ್ನು. ಇನ್ನೂ ಬಂದಿಲ್ಲ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಕುಶಾಲ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಇದು ಕುಶಾಲ್ ಉರ್ವೇಗೌಡರ ಮಾತು. ಬೆಂಗಳೂರು ಪಶ್ಚಿಮ ಜಿಲ್ಲಾ ಘಟಕದ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಮಾತನಾಡ್ತಾ ಇದ್ರು. ಅಂದರೆ ಇದರಲ್ಲಿ ಎರಡು ವಿಚಾರಗಳನ್ನು ಗಮನಿಸ್ಬೋದು. ಈಗ ಗೆದ್ದಾಗಿದೆ, ಅವರ ಪಕ್ಷದ ಅಭ್ಯರ್ಥಿನೇ ಗೆದ್ದಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಸಮರ್ಥ ಗೆದ್ದಿದ್ದಾರೆ. ಹಾಗಾಗಿ ಒಂದು ಹಂತದ ರಿಲೀಫ್ ಕೂಡ ಆ ಟೈಮಲ್ಲಿ ಆಯಿತು. ಆದರೆ ಹೇಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ನೋಡ್ರಿ, ಜಮೀರ್ ಅಹ್ಮದ್ ಖಾನ್ ಅವರದ್ದ ಆಡಿಯೋ ಅಂತ ಆಗಿದ್ರೆ, ನಿಜ ಆಗಿದ್ರೆ, ಎಸ್ ಹಿಂಗೂ ಇರುತ್ತೆ ಅಲ್ವೇ? ಅಂದರೆ ಏನಾಗತ್ತೆ ಈಗ ಮಾಡಿ, ಈಗ ಯಾವ ಕಾರಣಕ್ಕೆ, ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಇಟ್ ಬಿಫೋರ್ ರಿಲೀಸಿಂಗ್ ದಿಸ್ ಆಡಿಯೋ? ಈಗ ಹೇಳ್ತಾ ಇದ್ರು ಕುಶಾಲ್ ಅವರು, ಈಗ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅವರು ಏನು ಹೇಳ್ತಾ ಇದ್ರು, ಆದರೆ ಈ ಟೈಮಲ್ಲಿ ಯಾಕೆ ಇದರಲ್ಲಿ ಬಿ ಜೆ ಪಿಯವರು ಪ್ರವೀಣರು ಅಂತ ಹೇಳ್ತಾ ಇದ್ರು ಅಲ್ವೇ? ಅಂದರೆ ರಿಲೀಸ್ ಮಾಡಬಾರ್ದಾಗಿತ್ತು ಅಂತನಾ, ಅಥವಾ ಜಮೀರ್ ಅಹ್ಮದ್ ಖಾನ್ ಅವ್ರು ಹಂಗೆ ಮಾತಾಡಬಾರ್ದಾಗಿತ್ತು ಅನ್ನೋ ಮಾತಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಮಾತಿನಲ್ಲಿ ನೀವೇ ಗಮನಿಸಬೇಕು. ಅದನ್ನು ಐ ಡೋಂಟ್ ವಾಂಟ್ ಟು ಜಡ್ಜ್ ದಟ್.